ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಚೈತ್ರಿಕಾ. ಗಿಡಮೂಲಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾವು ಆಯುರ್ವೇದದಲ್ಲಿ ಸರ್ವೇ ಸಾಮಾನ್ಯವಾಗಿ ಉಪಯೋಗಿಸುವಂಥ ಒಂದು ಗಿಡದ ಬಗ್ಗೆ ತಿಳ್ಕೊಳ್ಳೋಣ. ಅದರ ಹೆಸರು ಲಕ್ಕಿ ಅಂತ. ಈಗ ನೀವು ನನ್ನ ಕೈಯಲ್ಲಿ ನೋಡ್ತಾ ಇರುವಂತಹ ಈ ಗಿಡಮೂಲಿಕೆ ಹೆಸರು ಲಕ್ಕಿ ಅಂತ. ಈ ಲಕ್ಕಿ ಗಿಡ ನಿಮ್ಮ ಮನೇಲಿದ್ದರೆ ಬಹುಶಃ ನೀವು ಅದೃಷ್ಟವಂತರು ಅಂತ ಹೇಳ್ಬೋದು. ಯಾಕೆ ಅಂತ ನಾನು ಅದನ್ನು ಮುಂದೆ ವಿವರವಾಗಿ ಹೇಳ್ತೀನಿ. ಇದರ ಸಸ್ಯಶಾಸ್ತ್ರೀಯ ಹೆಸರು ವೈಟೆಕ್ಸ್ ನಿಗುಂಡು. ಇದು ನಿಮಗೆಲ್ಲ ತುಳಸಿ ಗಿಡ ಗೊತ್ತಲ್ವಾ, ಆ ಕುಟುಂಬಕ್ಕೆ ಸೇರಿದಂತಹ ಗಿಡ. ಇದರಲ್ಲಿ ನಾವು ಇನ್ನೊಂದು ವೆರೈಟಿ ಕೂಡ ನೋಡ್ಬೋದು, ಅಂದರೆ ಇನ್ನೊಂದು ಬಣ್ಣದಲ್ಲಿ ಕೂಡ ನಾವು ನೋಡಬಹುದು. ಈಗ ನೀವು ನೋಡ್ತಾ ಇರೋಂಥದ್ದು, ನೀವು ಇಲ್ಲಿ ನೋಡಿದ್ರೆ ಇಲ್ಲಿ ಈ ಎಲೆಯ ಕೆಳಮುಖ ಏನಿದೆ ಇದು ಬಿಳಿ ಬಣ್ಣದ್ದಾಗಿದೆ. ಇನ್ನೊಂದು ವೆರೈಟಿ ಏನಿರುತ್ತೆ ಅದು ಎಲೆಯ ಕೆಳಮುಖದಲ್ಲಿ ಕಡು ನೀಲಿ ಬಣ್ಣದಲ್ಲಿ ಇರುತ್ತೆ. ಅದನ್ನು ನಾನು ನಿಮಗೆ ಈಗ ತೋರಿಸ್ತೀನಿ. ನಾನು ನಿಮಗೆ ಆಗಲೇ ಹೇಳಿದಂತೆ ಈ ಲಕ್ಕಿ ಗಿಡದಲ್ಲಿ ಇನ್ನೊಂದು ಬಣ್ಣದಿದೆ. ನೀವು ನೋಡಿದ್ರೆ ಇದು ಈ ಎಲೆಯ ಕೆಳಮುಖ ಏನಿದೆ ಇದು ನೀಲಿ ಬಣ್ಣದಿದೆ. ನಾನು ಮೊದಲನೇದಾಗಿ ತೋರಿಸಿದ್ನಲ್ಲ ಅದು ಈ ಎಲೆಯ ಕೆಳಮುಖ ಬಿಳಿ ಬಣ್ಣದ್ದು ನಾವು ನೋಡಿರೋದು. ಹಾಗಾಗಿ ಇವೆರಡರಲ್ಲಿ ಬರೀ ಬಣ್ಣದಲ್ಲಿ ಮಾತ್ರ ವ್ಯತ್ಯಾಸ. ಎರಡನ್ನೂ ಕೂಡ ನಾವು ಲಕ್ಕಿ ಅಂತಾನೆ ಕರಿತೀವಿ. ಈಗ ನಾವು ಈ ಲಕ್ಕಿ ಗಿಡವನ್ನು ಹೇಗೆ ಗುರುತಿಸೋದು ಅಂತ ನೋಡೋಣ. ನೀವಿಲ್ಲಿ ನೋಡ್ತಾ ಇದ್ರೆ ಈ ಲಕ್ಕಿ ಗಿಡ ಏನಿದೆ ಇದು ಸುಮಾರು 10 ರಿಂದ 12 ಅಡಿಯಷ್ಟು ಉದ್ದ ಆಗತ್ತೆ. ಎಲೆಗಳೇನಿದೆ ನೀವು ನೋಡಿದ್ರೆ 3 ಎಲೆಗಳು ಅಥವಾ 3 ರಿಂದ 5 ಎಲೆಗಳು, ಕೆಲವೊಂದು ಗಿಡದಲ್ಲಿ 5 ಎಲೆಗಳು ಬರುತ್ತೆ. ಈ ಪ್ರತಿ ಒಂದು ಏನು ಬ್ರಾಂಚ್ ಅಂತ ಹೇಳ್ತೀವಲ್ವ ಅದರಲ್ಲಿ 3 ರಿಂದ 5 ಎಲೆಗಳು ಬರುತ್ತೆ. ಆಮೇಲೆ ಇದರ ಹೂಗಳು ಸಣ್ಣ ಸಣ್ಣ ಹೂಗಳಿರುತ್ತೆ, ನೀಲಿ ಬಣ್ಣದಲ್ಲಿ ಗೊಂಚಲಿನ ಆಕಾರದಲ್ಲಿ ಬರುತ್ತೆ. ಹಣ್ಣುಗಳೇನಿದೆ ಅದು ಮೊದಲು ಹಸಿರು ಬಣ್ಣದ್ದಾಗಿರುತ್ತೆ, ನಂತರ ಅಂದರೆ ಒಂದು ರೀತಿ ಅದು ಪಕ್ವವಾದ ಮೇಲೆ ಅದು ಕಡು ಕಪ್ಪು ಬಣ್ಣಕ್ಕೆ ತಿರುಗತ್ತೆ. ಆ ಹಣ್ಣುಗಳು ಎಲ್ಲದೂ ಕೂಡ ವೃತ್ತಾಕಾರವಾಗಿ ಇರುತ್ತೆ. ಇವಿಷ್ಟು ಈ ಗಿಡದ ಬಾಹ್ಯ ಪರಿಚಯ. ಮುಂದೆ ಈ ಗಿಡವನ್ನು ಆಯುರ್ವೇದದಲ್ಲಿ ಯಾವ ಯಾವ ಕಾಯಿಲೆನಲ್ಲಿ ಉಪಯೋಗಿಸ್ತಾರೆ ಅಥವಾ ಇದನ್ನು ನಾವು ಮನೆಯಲ್ಲಿ ಯಾವ ರೀತಿ ಜನಸಾಮಾನ್ಯರು ಉಪಯೋಗಿಸ್ಕೊಳ್ಬಹುದು ಅನ್ನೋದನ್ನ ನೋಡೋಣ. ಆಯುರ್ವೇದದಲ್ಲಿ ಇದನ್ನು ನಾವು ಚರ್ಮದ ತೊಂದರೆಗಳಲ್ಲಿ ಉಪಯೋಗಿಸ್ತೀವಿ. ಸಂಧಿಯಲ್ಲಿ ನೋವಿದ್ರೆ ಅಥವಾ ಏನಾದರೂ ಊತ ಬಂದಿದ್ರೆ ಅಂತಹ ಕಾಯಿಲೆಗಳಲ್ಲಿ ನಾವು ಉಪಯೋಗ ಮಾಡ್ತೀವಿ. ಆಮೇಲೆ ತಲೆ ಹೊಟ್ಟಿನಲ್ಲಿ, ಮತ್ತು ಏನಾದರೂ ಗಾಯ ಆಗಿರುತ್ತೆ ಆ ಗಾಯವನ್ನು ವಾಸಿ ಮಾಡೋದಕ್ಕೋಸ್ಕರನೂ ನಾವು ಇದರ ಎಲೆಗಳನ್ನ ಉಪಯೋಗ ಮಾಡ್ತೀವಿ. ಇದನ್ನು ನೀವು ಯಾವ ರೀತಿ ಮನೆಯಲ್ಲಿ ಬೆಳೆಸ್ಕೊಂಡ್ರೆ ಈ ನಿರ್ಗುಂಡಿಯನ್ನು ಅಥವಾ ಲಕ್ಕಿಯನ್ನು ಉಪಯೋಗ ಮಾಡ್ಕೋಬೋದು ಅಂತ ನಾನು ಹೇಳ್ತೀನಿ. ಈಗ ನೀವು ಯಾವಾಗಲಾದರೂ ತುಂಬ ಕೆಲಸ ಮಾಡಿ ನಿಮಗೆ ಮೈಕೈ ನೋವಾಗಿರುತ್ತೆ, ಆ ಥರ ಟೈಮಲ್ಲಿ ನಿಮ್ಗೆ ಸರಿಯಾಗಿ ನಿದ್ರೆ ಬರಲ್ಲ, ಮೈಕೈ ನೋವು ಇರೋದ್ರಿಂದನೂ ನಿದ್ರೆ ಬರಲ್ಲ, ತುಂಬ ಸುಸ್ತಾದಾಗಲೂ ನಮಗೆ ನಿದ್ರೆ ಬರಲ್ಲ. ಆಗ ಏನು ಮಾಡಬೇಕು ಅಂದರೆ ಈ ನಿರ್ಗುಂಡಿ ಎಲೆಗಳೇನಿರುತ್ತೆ ಒಂದು ಮುಷ್ಟಿಯಷ್ಟು ಎಲೆಗಳನ್ನ ನಿಮ್ಮ ಸ್ನಾನದ ನೀರಿನಲ್ಲಿ ಹಾಕಿ ಆ ನೀರಿನಲ್ಲಿ ನೀವು ಸ್ನಾನ ಮಾಡಿದ್ರೆ ಮೈಕೈ ನೋವು ಹೋಗುತ್ತೆ, ನಿಮಗೆ ಚೆನ್ನಾಗಿ ನಿದ್ರೆ ಕೂಡ ಬರುತ್ತೆ. ಆ ರೀತಿಯಾಗಿ ಇದನ್ನು ಮನೆಯಲ್ಲಿ ಉಪಯೋಗ ಮಾಡ್ಕೋಬೋದು. ಇನ್ನೊಂದೇನೆಂದರೆ ಏನಾದರೂ ನಿಮಗೆ ಬಿದ್ದು ಗಾಯ ಆಗಿರುತ್ತೆ, ತರಚಿರೋ ಗಾಯನೋ ಅಥವಾ ಏನೋ ಯಾವುದರಿಂದನೋ ಕಟ್ ಮಾಡಿಕೊಂಡು ಗಾಯ ಆಗಿರುತ್ತೆ, ಅಲ್ಲೆಲ್ಲ ಏನು ಮಾಡಬೇಕು, ಈ ನಿರ್ಗುಂಡಿ ಎಲೆಗಳೇನಿರುತ್ತೆ ಅದನ್ನು ಜಜ್ಜಿ ಪೇಸ್ಟ್ ಥರ, ಅಂದರೆ ಕಲ್ಕ ಅಂತ ಏನು ಹೇಳ್ತೀವಿ, ಆ ರೀತಿ ಮಾಡಿ ಆ ಗಾಯದ ಮೇಲೆ ನಾವು ಹಚ್ಬೋದು. ಮತ್ತು ಕೆಲವರಿಗೆ ತುಂಬ ತಲೆ ಹೊಟ್ಟಾಗತ್ತೆ. ತಲೆ ಹೊಟ್ಟಿಗೆ ಅನೇಕ ರೀತಿಯ ಕಾರಣಗಳಿರುತ್ತೆ. ಬರೀ ಹೊರಗಡೆಯಿಂದ ನೀವೇನೋ ಹಚ್ಚಿ ಸರಿಯಾಗತ್ತೆ ಅಂತ ನಾನು ಹೇಳಲ್ಲ. ಆದರೂ ಸಹ ಈ ಲಕ್ಕಿ ಎಲೆಗಳನ್ನು ನೀವು ಪೇಸ್ಟ್ ಮಾಡಿ ಏನು ನಿಮ್ಮ ಕೂದಲಿನ ಬುಡಕ್ಕೆ ಹಚ್ಚಿದ್ರೆ, ಎಲ್ಲೆಲ್ಲಿ ಹೊಟ್ಟಿದೆಯೋ ಅಲ್ಲೆಲ್ಲ ಹಚ್ಚಿದ್ರೆ ಕೂದಲು ಉದುರೋದು ಕಡಿಮೆ ಆಗುತ್ತೆ, ಹಾಗೆ ಹೊಟ್ಟಿನ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಮತ್ತು ಇನ್ನೊಂದೇನೆಂದರೆ ನೀವೇನಾದರೂ ಏಟ್ ಮಾಡಿಕೊಂಡು ಏನು ಗಾಯ ಏನೂ ಆಗಿರಲ್ಲ, ಹೊರಗಡೆ ಬಾಹ್ಯವಾಗಿ ಏನೂ ತರ್ಚ ಗಾಯನೋ ಅಥವಾ ಆ ರೀತಿ ಏನೂ ಆಗಿರಲ್ಲ, ಆದರೆ ನಿಮಗೆ ನೋವಾಗಿರುತ್ತೆ. ಅಂಥ ಸಮಯದಲ್ಲಿ ಈ ಎಲೆಗಳನ್ನು ಉಪಯೋಗಿಸ್ಕೊಂಡು ನಾವು ಅದರಿಂದ ಎಣ್ಣೆಯನ್ನು ಮಾಡಿ ಆ ಎಣ್ಣೆನ ನೀವೇನಾದರೂ ಬಾಹ್ಯವಾಗಿ ಹಚ್ಚಿದ್ರೆ ನೋವು ಕೂಡ ಕಡಿಮೆ ಆಗುತ್ತೆ. ಹಾಗೆ ಒಳಗಡೆಯಿಂದ ಏನು ಮಾಂಸಕ್ಕೆ ಏನಾದರೂ ಏಟಾಗಿದ್ರೆ ಅದು ಕೂಡ ಸರಿ ಆಗ್ತಾ ಬರುತ್ತೆ. ಇದಿಷ್ಟು ನೀವು ಈ ನಿರ್ಗುಂಡಿಯನ್ನು ಅಥವಾ ಲಕ್ಕಿಯನ್ನು ಮನೆಯಲ್ಲಿ ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದರ ಒಂದು ಮಾಹಿತಿ. ಈಗ ಈ ಗಿಡವನ್ನು ಹೇಗೆ ಗುರುತಿಸೋದು ಅಂತ ನೋಡೋಣ. ನೀವು ನೋಡಿದ್ರೆ ಈ ಗಿಡದಲ್ಲಿ ಪ್ರತಿಯೊಂದು ಈ ಬ್ರಾಂಚಲ್ಲೂ 3 ರಿಂದ 5 ಎಲೆಗಳಿರುತ್ತೆ. ಹಾಗೆ ಇದರ ಹೂಗಳೇನಿದೆ ಅದು
ಕಡು ನೀಲಿ ಬಣ್ಣದಾಗಿರುತ್ತೆ. ಚಿಕ್ಕ ಚಿಕ್ಕ ಹೂಗಳು ಗೊಂಚಲಿನಲ್ಲಿ ಬರುತ್ತೆ. ಇದರ ಕಾಯಿ ಮೊದಲು ಹಸಿರು ಬಣ್ಣದಿಂದ ಕೂಡಿದ್ದು ಹಣ್ಣಾದ್ಮೇಲೆ ಕಪ್ಪು ಬಣ್ಣಕ್ಕೆ ತಿರುಗತ್ತೆ. ಮತ್ತು ಈ ಗಿಡದ ಕಾಯಿಗಳು ದುಂಡಗಿನ ಆಕಾರದಲ್ಲಿ ಇರುತ್ತೆ. ಈಗ ಈ ಗಿಡವನ್ನ ಬೇರೆ ಬೇರೆ ಭಾಷೆಗಳಲ್ಲಿ ಯಾವ ರೀತಿ ಕರೀತಾರೆ ಅಂತ ನೋಡೋಣ. ಇದನ್ನ ಹಿಂದಿಯಲ್ಲಿ ಮೇವ್ರಿ ಅಂತ ಹೇಳಿ ಕರೀತಾರೆ, ತಮಿಳು ಮತ್ತು ಮಲಯಾಳಮಲ್ಲಿ ನೊಚ್ಚಿ ಅಂತಾರೆ, ಹಾಗೆ ತೆಲುಗುನಲ್ಲಿ ಇದನ್ನ ವಾವಿಲೈ ಅಂತ ಹೇಳಿ ಕರೀತಾರೆ, ಮತ್ತು ಇಂಗ್ಲೀಷ್ನಲ್ಲಿ ಅಂದರೆ ಇದರ ಕಾಮನ್ ನೇಮ್ ಅಂತ ಏನು ಹೇಳ್ತೀವಿ ಅದು 5 ಲೀವ್ಡ್ ಚೇಸ್ಟ್ ಟ್ರೀ ಅಂತ. ನಾನು ಆಗಲೇ ಹೇಳಿದಾಗೆ ಇದರಲ್ಲಿ 3 ರಿಂದ 5 ಎಲೆಗಳು ಬರುತ್ತೆ ಅಂತ ಹೇಳಿದ್ದೆ. ಅದೇ ಕಾರಣಕ್ಕೆ ಇದರ ಇಂಗ್ಲೀಷ್ ಹೆಸರು ಕೂಡ 5 ಲೀವ್ಡ್ ಚೇಸ್ಟ್ ಟ್ರೀ ಅಂತ. ಆಯುರ್ವೇದದಲ್ಲಿ, ಸಂಸ್ಕೃತದಲ್ಲಿ ಇದರ ಹೆಸರು ನಿರ್ಗುಂಡಿ ಅಂತ. ಈ ಲಕ್ಕಿಯ ಗುಣಗಳೇನು ಅಂತ ತಿಳ್ಕೊಂಡ್ರೆ, ಇದು ರುಚಿಯಲ್ಲಿ ಬಹಳ ಕಹಿಯಾಗಿರುತ್ತೆ. ನೀವೇನಾದರೂ ಈ ಎಲೆಗಳನ್ನ ತಿಂದು ನೋಡಿದ್ರೆ ಆ ಕಹಿ ನಿಮಗೆ ಗೊತ್ತಾಗುತ್ತೆ. ಹಾಗೆ ಇದು ಜೀರ್ಣಕ್ಕೆ ಲಘು ಇರುತ್ತೆ, ಮತ್ತು ಇದು ಉಷ್ಣ ಕೂಡ ಹೌದು, ನಮ್ಮ ದೇಹಕ್ಕೆ ಇದು ಉಷ್ಣ ಕೂಡ ಹೌದು. ಆಯುರ್ವೇದದಲ್ಲಿ ಈ ಗಿಡದ ಎಲೆಗಳು, ಆಮೇಲೆ ನಾವು ಈ ಗಿಡದ ತೊಗಟೆ ಏನಿದೆ ಅದನ್ನು ಉಪಯೋಗ ಮಾಡ್ತೀವಿ, ಮತ್ತು ಹಣ್ಣುಗಳನ್ನ ಕೂಡ ಉಪಯೋಗ ಮಾಡ್ತೀವಿ. ಹಾಗಾದರೆ ಯಾವ್ಯಾವ ಕಾಯಿಲೆಗಳಲ್ಲಿ ನಾವು ಲಕ್ಕಿಯನ್ನು ಉಪಯೋಗ ಮಾಡ್ತೀವಿ ಅಂತ ನೋಡಿದ್ರೆ, ಸರ್ವೇ ಸಾಮಾನ್ಯವಾಗಿ ವಯಸ್ಸಾದಾಗ ಎಲ್ಲರೂ ಹೇಳೋವಂಥ ತೊಂದರೆ ಏನು ಅಂತಂದರೆ ಮಂಡಿ ನೋವು ಅಥವಾ ಬೇರೆ ಬೇರೆ ಸಂಧಿಗಳಲ್ಲಿ ನೋವು ಬರೋದು. ಸೊ ಆ ರೀತಿಯಾಗಿರುವಂತಹ ಸಂಧಿಗಳ ನೋವಿನಲ್ಲಿ ಈ ಲಕ್ಕಿಯನ್ನು ನಾವು ಉಪಯೋಗ ಮಾಡ್ತೀವಿ. ಅಲ್ಲದೆ ವಿವಿಧ ರೀತಿಯ ಚರ್ಮದ ಕಾಯಿಲೆಗಳಲ್ಲೂ ಕೂಡ ನಾವು ಉಪಯೋಗ ಮಾಡ್ತೀವಿ. ತಲೆ ಹೊಟ್ಟಿನಲ್ಲಿ, ಕೂದಲು ಉದುರುವಿಕೆಯಲ್ಲಿ, ಹಾಗೆ ಈ ಮೂಗಿನಲ್ಲಿ ದುರ್ಮಾಂಸ ಬೆಳೆಯುತ್ತಲ್ಲ ಅಂತಹ ಕಡೆಗಳಲ್ಲಿ, ಮತ್ತು ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತಾರೆ, ಪ್ರತಿಶ್ಯಾಯ ಅಂತ, ಯಾವಾಗಲೂ ಮೂಗಿಂದ ಸೋರ್ತಾನೇ ಇರುತ್ತೆ, ಅಂಥ ಕಾಯಿಲೆಗಳಲ್ಲೂ ಈ ಲಕ್ಕಿಯನ್ನು ಉಪಯೋಗ ಮಾಡ್ತೀವಿ. ಅದಲ್ಲದೆ ಇದನ್ನು ಹೊಟ್ಟೆ ಹುಳುವಿನಲ್ಲಿ, ಬೇರೆ ಬೇರೆ ಕೀಟಗಳು ಕಚ್ಚಿ ಏನು ವಿಷ ಆಗಿರುತ್ತಲ್ಲ ಅಂಥ ವಿಷಗಳನ್ನ ಹೋಗಲಾಡಿಸೋದ್ರಲ್ಲಿ ಸಹ ನಾವು ಇದನ್ನು ಉಪಯೋಗ ಮಾಡ್ತೇವೆ. ಅದಷ್ಟೇ ಅಲ್ಲದೆ ಈ ಲಕ್ಕಿ ಏನಿದೆ ಇದು ನಮ್ಮ ನರಮಂಡಲ ಅಂದರೆ ಮೆದುಳಿನ ಮೇಲೂ ಕೂಡ ಅದರದ್ದೇ ಆದಂತಹ ಕಾರ್ಯವನ್ನು ಮಾಡುತ್ತೆ. ಅದಲ್ಲದೆ ಈ ಲಕ್ಕಿ ಗಿಡವನ್ನು ನಾವು ಮೆದುಳಿನ ಸ್ಮರಣ ಶಕ್ತಿಯನ್ನು ವೃದ್ಧಿ ಮಾಡ್ಕೊಳ್ಳೋಕ್ಕೋಸ್ಕರ ಕೂಡ ಉಪಯೋಗ ಮಾಡಬಹುದು. ಈ ರೀತಿಯಾಗಿ ನಾವು ಆಯುರ್ವೇದದಲ್ಲಿ ಈ ಲಕ್ಕಿಯನ್ನು ಉಪಯೋಗ ಮಾಡ್ತೀವಿ. ಹಾಗಾದರೆ ಈ ಲಕ್ಕಿಯನ್ನು ಮನೆಯಲ್ಲಿ ಬೆಳೆಸ್ಕೊಂಡು ಯಾವ ರೀತಿ ನಾವು ಉಪಯೋಗ ಮಾಡ್ಕೊಳ್ಬಹುದು ಅಂತ ನೋಡೋಣ. ಯಾಕೆಂದರೆ ನಾನು ಮೊದಲೇ ನಿಮ್ಗೆ ಹೇಳಿದಾಗೆ ಈ ಲಕ್ಕಿ ನಿಮ್ಮ ಮನೇಲಿದ್ದರೆ ನೀವು ಲಕ್ಕಿ, ಅಂದರೆ ನೀವು ಅದೃಷ್ಟವಂತರು.